ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೇಮಂತ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಬೈಕ್ ತೊಗೊಂಡು 1 ಇಯರ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ನನ್ನ ಯೂಟ್ಯೂಬ್ ಜರ್ನಿನ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತಿಗೆ ನನ್ನ ಗಾಡಿ ತೊಗೊಂಡು 1 ಇಯರ್ ಆಗಿರೋದ್ರಿಂದ ಈ ವಿಡಿಯೋ ಕಂಪ್ಲೀಟ್ಲಿ ನನ್ನ ಗಾಡಿ ಬಗ್ಗೆನೇ ಆಗಿರುತ್ತೆ. ಇವತ್ತಿಗೆ 1 ಇಯರ್ ಬ್ಯಾಕ್ ನಾನು ನನ್ನ ಬೈಕ್ನ ಡೆಲಿವರಿ ತೊಗೊಂಡಿದ್ದು. ಆ ಡೆಲಿವರಿ ತೊಗೊಂಡಿದ್ದು ವೀಡಿಯೋನ ನಾನೀಗ ಪ್ಲೇ ಮಾಡ್ತೀನಿ. ಆ ವಿಡಿಯೋನ ನೋಡ್ಕೊಬನ್ನಿ. ದುಬೈಗೆ ಹೋಗಿದ್ದು 2 ಕಾರಣಕ್ಕೆ. ಇನ್ನೊಂದು ಕಾರಣ ಯಾವುದು? ಅವನು ಸಾಕಷ್ಟು ದುಡ್ಡು ತಗೊಂಡು ಹೋಗಿದ್ನಲ್ಲ. ಬಟ್ ವಾಸಂಟ್ ದಟ್ ಅನ್ ಅಡ್ವಾನ್ಸ್ ಫಾರ್ ದ ಗೋಲ್ಡ್ ಇನಾಯತ್ ಖಲೀಲ್ ವಾಸ್ ಸೆಂಡಿಂಗ್? ನೋ. ದೆನ್ ವಾಟ್ ವಾಸ್ ಇಟ್ ಫಾರ್? ನೋಡಿದ್ರಲ್ಲ ಗೈಸ್, ಈ ರೀಲ್ ಬಂದು ನನ್ನ ಇನ್ಸ್ಟಾ ಐಡಿಲಿ ಕೂಡ ಇದೆ. ನನ್ನ ಇನ್ಸ್ಟಾ ಐಡಿನ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ನನ್ನ ಐಡಿನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಲೈಕ್ ಮಾಡಲ್ಲ. ನನ್ನ ಬೈಕ್ನ ನಿಮಗೀಗ ತೋರಿಸ್ತೀನಿ. ಬೈಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನನ್ನ ಡಾರ್ಲಿಂಗ್, ಅದನ್ನು ನಾನು ರೆಡ್ ಬ್ಯೂಟಿ ಅಂತ ಕರಿತೀನಿ. ಬೈಕ್ನ ನಿಮಗೆ ತೋರಿಸ್ತೀನಿ. ತೋರಿಸೋದಕ್ಕೆ ಮುಂಚೆ, ಬೈಕ್ ಬಂದು ತುಂಬ ಗಲೀಜಾಗಿದೆ. ನೆನ್ನೆ ಎಲ್ಲ ಮಳೆ ಬಂದಿದ್ದರಿಂದ ಕಂಪ್ಲೀಟ್ ಬೈಕು ಡಸ್ಟ್ ಆಗಿದೆ. ಅದನ್ನು ವಾಶ್ ಮಾಡಿಸ್ಕೊಂಬರೋಣ. ವಾಶ್ ಆದಮೇಲೆ ಬೈಕಲ್ಲಿ ಏನೇನು ಡೆಲಿವರಿ ತೊಗೊಬೇಕಾಗಿದ್ದ ಬೈಕ್ಗೂ ಈಗಿರೋ ಬೈಕಿಗೂ ಏನೇನೆಲ್ಲ ಚೇಂಜಸ್ ಇದೆ, ಏನೇನೆಲ್ಲ ಮಾಡಿಸಿದ್ದೀನಿ ಅಷ್ಟೂ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ಆ್ಯಂಡ್ ವಾಚ್ ದಿ ಬೈಕ್. ಆ್ಯಕ್ಚುಲಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಗಾಡಿ ಫುಲ್ಲು ಶೈನಿಂಗ್ ಕಾಣಿಸ್ತಾ ಇದೆ. ಕ್ಲೀನ್ ಮಾಡಿಸ್ಕೊಂಡು ಬಂದಿಲ್ಲ ಅಂದರೆ ಆ್ಯಕ್ಚುಲಿ ತುಂಬ ಡರ್ಟಿ ಆಗಿತ್ತು. ಕ್ಲೀನ್ ಮಾಡಿಸಿದ್ಮೇಲೆ ಸೂಪರಾಗಿ ಕಾಣಿಸ್ತಿದೆ. ಇವಾಗ ನೋಡ್ತಾ ಇರ್ಬೋದು ನನ್ನ ರೆಡ್ ಬ್ಯೂಟಿನ ಹೆಂಗೆ ಕಾಣಿಸ್ತಾ ಇದೆ ಅಂತ. ಲೆಟ್ಸ್ ಡೆಲಿವರಿ ತೊಗೊಬೇಕಾಗಿದ್ದ ಗಾಡಿಗೂ ಈಗಿರೋ ಗಾಡಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಅಂಥ ಮೇಜರ್ ಡಿಫ್ರೆನ್ಸ್ ಏನು ಚೇಂಜಸ್ ಏನು ಮಾಡಿಸಿಲ್ಲ. ಲೈಕ್ ಟ್ಯೂನಿಂಗ್ ಆಗಿರ್ಬೋದು, ಅದೆಲ್ಲ ಏನೂ ಮಾಡಿಸಿಲ್ಲ. ಇಂಡಿಕೇಟರ್ಸ್, ಅಡ್ಜಸ್ಟಬಲ್ ಕ್ಲಚ್ ಆ್ಯಂಡ್ ಅಡ್ಜಸ್ಟಬಲ್ ಬ್ರೇಕ್ಸ್, ಸ್ಟಿಕ್ರಿಂಗ್ ಇದೆಲ್ಲ ಚೇಂಜ್ ಮಾಡಿಸಿದ್ದೀನಿ. ಲೈಟಿಂಗ್ಸ್ ಮಾತ್ರ ಚೇಂಜ್ ಮಾಡಿಸಿರೋದು ಹೊರತು ಗಾಡಿ ಇಂಜಿನ್ಗೇನು ಚೇಂಜಸ್ ಅಂತ ಆಗಿಲ್ಲ. ಕಮಿಂಗ್ ಟು ಫ್ರಂಟ್, ಮೊದಲನೇದಾಗಿ ಇದು ವೈಸರ್ ಬಂದು ಈ ಥರ ಇರಲಿಲ್ಲ. ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇತ್ತು. ಆಮೇಲೆ ಬಬಲ್ ವೈಸರ್ ಇರಲಿಲ್ಲ. ನಾರ್ಮಲ್ ಪ್ಲೇನ್ ವೈಸರ್ ಏನು ಬರುತ್ತೆ ಆ ಥರ ವೈಸರ್ ಇತ್ತು. ಅದಾದಮೇಲೆ ಸ್ಟಿಕ್ರಿಂಗ್ ಮಾಡಿಸಿದ್ದೀನಿ, ನೋಡ್ತಿರ್ಬೋದು. ಇದು ಆಮೇಲೆ ನಿಮಗೆ ಇಂಡಿಕೇಟರ್ಸ್, ಮಿರರ್ ಇಂಡಿಕೇಟರ್ಸ್, ಇದು ನಾರ್ಮಲ್ ಮಿರರ್ಸ್ ಬರ್ತಿತ್ತು. ಲೈಕ್ ವೈಡ್ ಮಿರರ್ಸ್ ಬರುತ್ತೆ, ತುಂಬ ಲೆಂತಿಯಾಗಿದೆ. ಆ ಮಿರರ್ಸ್ನ ರಿಮೂವ್ ಮಾಡಿ ಈ ಥರ ಮಿರರ್ಸ್ ಹಾಕಿದ್ದೀನಿ. ಬಟ್ ನಿಮಗೆ ಇದರಲ್ಲಿ ಬ್ಯಾಕ್ ಸೈಡ್ ಬರೋರು ಯಾರು ಏನೂ ಕಾಣಿಸಲ್ಲ. ಜಸ್ಟ್ ಫಾರ್ ಲುಕ್ ಮಾತ್ರ ಚೇಂಜ್ ಮಾಡಿಸಿರೋದು. ಇದು ಬಂದು ರೀಸೆಂಟಾಗಿ ಹಾಕ್ಸಿರೋದು ಫ್ರೇಮ್. ಈ ಫ್ರೇಮು ಶೋರೂಮಲ್ಲಿ
ಕೊಡಲ್ಲ ಆ್ಯಕ್ಚುಲಿ, ಕೇಳಿದ್ರೆ ಕೊಡ್ತಾರೆ, ಬಟ್ ಇಲ್ಲಾಂದರೆ ಡೈರೆಕ್ಟ್ ಪಂಚ್ ಮಾಡ್ತಾರೆ. ಸೊ ಪಂಚಿಂಗ್ ತೆಗೆಸಿ ನಾರ್ಮಲ್ ಸ್ಕ್ರೂ ಫಿಟ್ಟಿಂಗ್ ಮಾಡಿಸಿ ಫ್ರೇಮ್ ಹಾಕ್ಸಿದ್ದೀನಿ. ಇದೊಂದೇ ನಂಬರ್ ಪ್ಲೇಟ್ಗೆಲ್ಲ, ಬ್ಯಾಕ್ ಸೈಡ್ ನಂಬರ್ ಪ್ಲೇಟ್ಗೂ ಕೂಡ ಫ್ರೇಮ್ ಚೇಂಜ್ ಮಾಡಿಸಿದ್ದೀನಿ, ನೋಡ್ತಿರ್ಬೋದು. ನೆಕ್ಸ್ಟ್ ಇಂಡಿಕೇಟರ್ಸ್. ಇದು ನಿಮಗೆ ಡ್ಯುಯಲ್ ಕಲರ್ ಇಂಡಿಕೇಟರ್ಸ್ ಬರುತ್ತೆ, ಒಂದು ಯೆಲ್ಲೋ ಆ್ಯಂಡ್ ಬ್ಲೂ. ವೈಟ್ ಎಲ್ಲ ಮಾಡ್ಸೋಕ್ಕಾಗಲ್ಲ, ರೂಲ್ಸ್ ಇರೋದ್ರಿಂದ ಯೆಲ್ಲೋ ಲೈಟ್ಸ್ ಇರಲೇಬೇಕು. ಜೊತೆಗೆ ಬ್ಲೂ ಕಲರ್ ಬರುತ್ತೆ, ಈ ಕಡೆನೂ ಬರುತ್ತೆ, ಈ ಕಡೆನೂ ಬರುತ್ತೆ. ಇದರಲ್ಲಿ 4-ವೇ ಇಂಡಿಕೇಟರ್ ಆಪ್ಷನ್ ಕೂಡ ಇದೆ ವೆಹಿಕಲಲ್ಲಿ. ಸೊ ನಿಮಗೆ ಎರಡು ಕಡೆನೂ ಇಂಡಿಕೇಟರ್ಸ್ ಒಟ್ಟಿಗೆ ಆನ್ ಮಾಡ್ಬೋದು, 4-ವೇ. ಇದು ಬಂದು ನಿಮಗೆ ಕ್ರ್ಯಾಶ್ ಗಾರ್ಡು. ಇದು ನಿಮಗೆ ಇಂಜಿನ್ನ ಗಾರ್ಡ್ ಮಾಡೋಕ್ಕಾಗಲಿ, ಇಲ್ಲ ವೆಹಿಕಲ್ ಏನಾರು ಬಿದ್ದರೆ ಈ ಗಾರ್ಡ್ ಯೂಸ್ ಆಗುತ್ತೆ. ಸೊ ನಿಮಗೆ ವೆಹಿಕಲ್ ಏನಾರು ಬಿದ್ದು ನಿಮಗೆ ವೆಹಿಕಲ್ ಇನ್ನೂ ಡ್ಯಾಮೇಜ್ ಆಗಬಾರ್ದು ಅಂದರೆ ಇದು ಹಾಕ್ಸ್ಕೊಳ್ಳಿ. ಯಾರ್ಯಾರು R15 ಯೂಸರ್ಸ್ ಇದ್ದೀರಾ, ಇದು ನಿಮಗೆ ಯೂಸ್ಫುಲ್ಲು. ಆಲ್ರೆಡಿ ಎಷ್ಟೊಂದು ಜನ R15 ಯೂಸರ್ಸ್ ಇದೆಲ್ಲ ಹಾಕಿರ್ತಾರೆ, ಬಟ್ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಇಂಡಿಕೇಟರ್ಸ್ ಕೂಡ ಚೇಂಜ್ ಮಾಡಿದ್ದೀನಿ. ನಿಮಗೆ ಇದರಲ್ಲೂ ಕೂಡ ಡಬಲ್ ಕಲರ್ಸ್ ಬರುತ್ತೆ, ಬ್ಲೂ ಆ್ಯಂಡ್ ಆರೆಂಜ್ ಕಲರ್ ಬರುತ್ತೆ. ಇದು ನಿಮಗೆ ನಾರ್ಮಲ್ ಲೈಟ್ಸು, ರಿಫ್ಲೆಕ್ಟರು, ನಂಬರ್ ಪ್ಲೇಟ್ಗೆ. ಇದರಲ್ಲೇನು ಚೇಂಜ್ ಮಾಡಿಲ್ಲ. ಇದು ನಾರ್ಮಲ್ ಯೆಲ್ಲೋ ಲೈಟ್ ಏನು ಕಂಪ್ಲೀಟ್ ಇದೆ ಸ್ಟಾಕು ಅದೇ ಇದೆ. ಫ್ರಂಟಲ್ಲಿ ನೋಡ್ತಿರ್ಬೋದು ಮೊಬೈಲ್ ಹೋಲ್ಡರು. ಇದು ಲೈಕ್ ಮೆಟಲ್ ಮೊಬೈಲ್ ಹೋಲ್ಡರ್ ಬರುತ್ತೆ. ಇದರಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಏನೂ ಸಿಗಲ್ಲ, ಜಸ್ಟ್ ಫಾರ್ ಹೋಲ್ಡಿಂಗ್ ಪರ್ಪಸ್ಸು. ಫ್ರಂಟ್ ಬಂದು ಅಡ್ಜಸ್ಟೇಬಲ್ ಬ್ರೇಕ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೋಬೋದು. ಲೈಕ್ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಅದಕ್ಕೆ ಗಾರ್ಡ್ ಬರುತ್ತೆ. ಇದು ನಿಮಗೆ ಜಸ್ಟ್ ಫಾರ್ ನಿಮ್ಗೆ ಓಡಿಸ್ಬೇಕಾದ್ರೆ ನಿಮಗೆ ಕ್ಲೋಸ್ ಇದು ಮಾಡ್ಕೋಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ, ಜಾಸ್ತಿ ಇಲ್ಲ. ಸೇಮ್ ಈ ಕಡೆ ಬಂದರೆ ಅಡ್ಜಸ್ಟೇಬಲ್ ಕ್ಲಚ್, ಕಂಪ್ಲೀಟ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಈಗ ನಿಮ್ಗೆ ಇಷ್ಟೇ ಬರೋದು, ಹಾಫ್ ಕ್ಲಚ್ ಥರ. ಇದು ಚೇಂಜ್ ಮಾಡ್ಕೊತೀರ ಅಂದರೆ ಫುಲ್ ಕ್ಲಚ್ ಬರುತ್ತೆ. ನೋಡಿದ್ರಲ್ಲ ಗೈಸ್, ಶೋರೂಮಲ್ಲಿ ಡೆಲಿವರಿ ತೊಗೊಂಡೋಗಿದ್ದ ಸ್ಟಾಕ್ R15 V4ಗೂ ನಾನೀಗ ಚೇಂಜಸ್ ಮಾಡಿರೋ V4ಗೂ ಲೈಕ್ ನಾನೇನು ಅಂಥ ಏನು ಚೇಂಜಸ್ ಎಲ್ಲ ಮಾಡಿಲ್ಲ. ಸ್ಟೇಜ್ 2 ಟ್ಯೂನಿಂಗ್ ಆ ಥರ ಸೈಲೆನ್ಸರ್ ಆಗಲಿ, ಎಕ್ಸಾಸ್ಟ್ ಆಗಲಿ, ಅದೆಲ್ಲ ನಾನೇನು ಚೇಂಜಸ್ ಮಾಡಿಸಿಲ್ಲ. ಅದೆಲ್ಲ ಚೇಂಜಸ್ ಮಾಡಿದ್ರೆ ಇಂಜಿನಿಗೆ ಹೊಡ್ತಾ ಬೀಳುತ್ತೆ, ಅದೆಲ್ಲ ನನಗೆ ಇಷ್ಟನೂ ಇಲ್ಲ. ಸೊ ಲೈಕ್ ಬೇಸಿಕಾಗಿ ಏನೇನು ಬೇಕು, ಲೈಕ್ ಶೋರೂಮಲ್ಲಿ ಕೊಡೋ ಇಂಡಿಕೇಟರ್ಸ್ ಆಗಿರ್ಬೋದು. ನಾನು ಹಂಗಂತ ಶೋರೂಮಲ್ಲಿ ಕೊಡೋ ಇಂಡಿಕೇಟರ್ಸ್ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇಲ್ಲ. ಲೈಕ್ ನಮ್ಮ ಟೇಸ್ಟ್ಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಹಾಕ್ಸ್ಕೋಬೋದು. ಆ ಥರ ನನಗೇನು ಆಸೆ ಇದೆ, ನನಗೇನು ಟೇಸ್ಟ್ ಇದೆ ಅದನ್ನು ನಾನು ಚೇಂಜಸ್ ಮಾಡಿದ್ದೀನಿ, ಬೇಸಿಕ್ ನೀಡ್ಸು. ಅದು ಬಿಟ್ಟರೆ ಇನ್ನೇನೂ ಮಾಡಿಸಿಲ್ಲ. ಬಟ್ ನೀವು ನೋಡ್ದಂಗೆ ವೆಹಿಕಲ್ನ ನಾನು ಏನೆಲ್ಲ ಮಾಡಿಸಿದ್ದೀನಿ, ಆ ಇಂಡಿಕೇಟರ್ಸಲ್ಲಿ ನೈಟ್ ಹೊತ್ತು ವೆಹಿಕಲ್ ಹಿಂಗೆ ಕಾಣಿಸುತ್ತೆ ಅಂತ ಸರೆ ತೋರ ಪಡಕೋ ತದುಪರಿ ಕಥೆ ಎತ್ತುಕೋ ಸರೆ ತೋರ ಪಡಕೋ ತದುಪರಿ ಕಥೆ ಎತ್ತುಕೋ చివరికి ఎవరెనకో సమయమా భలే సాయం చేసావమ్మా కల్పియునే ఉన్నావా తన రూపాన్నందించావే ನೋಡಿದ್ರಲ್ಲ, ನೈಟ್ ಹೊತ್ತು ವೆಹಿಕಲ್ ಹೆಂಗೆ ಕಾಣಿಸುತ್ತೆ, ನೈಟ್ ಲೈಟಲ್ಲಿ ಇಂಡಿಕೇಟರ್ಸ್ ಹೆಂಗೆ ಕಾಣಿಸುತ್ತೆ, ಅದನ್ನು ನಿಮಗೆ ಬ್ಲೂ ಆಗಿರ್ಬೋದು, ಯೆಲ್ಲೋ ಲೈಟ್ಸ್ ಆಗಿರ್ಬೋದು, ಯಾವ ಥರ ಕಾಣಿಸುತ್ತೆ ವೆಹಿಕಲ್ ಅನ್ನೋದು ತೋರಿಸಿದ್ದೀನಿ ನಾನು ನಿಮಗೆ. ಬಟ್ ಎಲ್ಲರೂ ಅಂತಾರೆ ಲೈಕ್ ಏನೋ ಮಗ ಹಂಗೆಲ್ಲ ಮಾಡಿಸ್ತೀಯ ಗಾಡಿ, ಇಂಡಿಕೇಟರ್ಸ್ಗಳು ಅಷ್ಟೊಂದು ಮಿಣ ಅಂತ ಇರುತ್ತೆ, ಜಾತ್ರೆ ಅಂತ ಕರೀತಾರಲ್ವ, ಜಾತ್ರೆ ಥರ ಇದೆ, ಚಪ್ರಿ ಅಂತಾರೆ. ಆ್ಯಸ್ ಆಫ್ ನಾವು ಲೋಕಲ್ಲಾಗಿ ಅಫಿಷಿಯಲಾಗಿ ಕರೆಯೋದು ಚಪ್ರಿ ಅಂತ ಕರೀತಾರೆ. ಕರ್ಕೊಳ್ಳಿ ಗುರು, ನನ್ನ ಗಾಡಿ ನನಗೆ ಹೆಚ್ಚು, ಅವ್ರವ್ರ ಗಾಡಿಗಳು ಅವ್ರವ್ರಿಗೆ ಹೆಚ್ಚು. ಅವ್ರಿಗೇನು ಅನಿಸುತ್ತೆ ಅವ್ರ ಗಾಡಿಗೆ ಮಾಡ್ತಾರೆ, ನನಗೇನು ಅನಿಸುತ್ತೆ ನನ್ನ ಗಾಡಿಗೆ ಮಾಡಿದ್ದೀನಿ.
ನಾನು ಹಂಗಂತ ಅವ್ರು ಹೇಳೋದು ತಪ್ಪು ಇಲ್ಲ ನಾನು ಹೇಳೋದು ಸರಿ, ನಾನು ಏನು ಹೇಳಲ್ಲ. ನಮ್ಮ ಇಷ್ಟ ನಮ್ಮ ಗಾಡಿ, ಆ ಥರ ನಾವು ಮಾಡ್ಕೋತೀವಿ. ಹಾಗಂತ ಈ ವಿಡಿಯೋದಲ್ಲಿ ನಾನು ಯಾರಿಗೂ ಟಾಂಟ್ ಮಾಡು ಹೇಳ್ತಾ ಇಲ್ಲ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ಥರನೂ ನಾನು ಯಾರಿಗೂ ಟಾಂಟ್ ಮಾಡೇನು ಹೇಳ್ತಾ ಇಲ್ಲ. ಲೈಕ್ ಅವ್ರವ್ರ ಗಾಡಿ ಅವ್ರಿಗೆ ಅವ್ರಿಗೇನು ಟೇಸ್ಟ್ ಇರುತ್ತೆ ಆ ಥರ ಮಾಡ್ಕೊತಾರೆ. ನನ್ನ ಟೇಸ್ಟಿಗೆ ನಾನು ಮಾಡಿದ್ದೀನಿ. ವಿಡಿಯೋ ಎಂಡ್ ಮಾಡುವಂಥ ಟೈಮ್ ಬಂತು. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕೇ ಬೇಕು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.